ಸರ್ ಇದು ಬಂಡಟ್ರಿ ಇದನ್ನ ಪೂರ್ತಿ ಯಾರದು ಸ್ವಲ್ಪ ಎಲ್ಲಾರ ಮೀನದಲ್ಲಿ ಹಾಕಿದ್ರ ಮೀನ ಸಾಯ್ತಾವ ಅಷ್ಟು ವಿಷ ಇರ್ತೈತಿ. ಇದನ್ನ ದನ ತಿನ್ನಂಗಿಲ್ಲ, ಕುರಿ ತಿನ್ನಂಗಿಲ್ಲ, ಯಾವ ಇದನ್ನು ತಿನ್ನಂಗಿಲ್ಲ. ಇದನ್ನ ಯಾವ ತಿಂದ್ರು ಸದ್ಯಕ್ಕೆ ಅವು ಪೂರ್ತಿ ಪ್ರಾಣಕ್ಕೆ ಅಪಾಯ ಆಗತ್ತೆ, ಅಷ್ಟು ವಿಷ ಇರ್ತೈತಿ ಇದು. ಹಾ ಈ ಎಲೆ ಮಧುಗುಣಿಕಿ, ಹುಳುಗಲಿ, ಆ ನಂತರ ಬೇವು, ಬೇವಿಗೆ ಸರ್ ಹೊಲದಲ್ಲಿ ಸಾವಯವ ಪದ್ಧತಿ ಒಳಗ ಕೀಟನಾಶಕ ಹೇಗೆ ಮಾಡೋದು ಅನ್ನೋದನ್ನ ಇವತ್ತೆಲ್ಲ ಪ್ರಯೋಗ ಮಾಡಿದ್ವಿ. ಅದ್ರೊಳಗ 25 ಲೀಟರ್ ಗೋಮೂತ್ರ, 1/2 kg ಬೇವಿನ ಎಲೆ, ಹೊಂಗೆ ಎಲೆ, ಬಂಡಟ್ಟಿ ಎಲೆ ಅಂತ ಹೇಳ್ತೀವಿ, ಆ ಚಿತ್ರವನ್ನ ಅದ್ರೊಳಗೆ ನಿಮ್ಗೆ ತೋರಿಸಿರ್ತೀವಿ. ನಂತರ ಬೇವಿನ ಎಲೆ, ನೆಕ್ಸ್ಟು ಹಸಿಮೆಣಸಿನಕಾಯಿ, ಆಮೇಲೆ ಬೆಳ್ಳುಳ್ಳಿ, ಈ ಥರದ್ದು ಯಾವುದೇ ಕೀಟ ತಿನ್ನಲಾರ್ದಂಥದ್ದು, ದನಕರಗಳು ತಿನ್ನಲಾರ್ದಂಥದ್ದು ಅಂತ ಒಂದೆಲ್ಲ ವಸ್ತುಗಳನ್ನ 20 ಲೀಟರ್ ಗೋಮೂತ್ರದಲ್ಲಿ ಹಾಕಿ ಅದನ್ನ 5 ಲೀಟರ್ ಬರುವಾಗೆ ಕುದಿಸ್ತಾ ಹೋಗ್ಬೇಕು. ಆ 5 ಲೀಟರನ್ನ ಸೋಸಿ ಒಂದು ಕಡೆ ಇಟ್ಕೊಳ್ಳೋದು. 1 ಲೀಟರ್ ನೀರಿಗೆ 10 ml ಈ ಕೀಟನಾಶಕವನ್ನು ಹಾಕಿ ಸ್ಪ್ರೇ ಮಾಡಿದ್ರೆ ಯಾವುದೇ ಕೀಟ ಬಾಧೆ ಇದ್ರೂ ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ. ಇದನ್ನ ಯಾವುದೇ ಕಾಯಿಪಲ್ಯಕ್ಕೂ ಮಾಡ್ಬೋದು. ಗೋವಿನ ಜೋಳ ಇರ್ಬೋದು, ಕಾಯಿಪಲ್ಯ ಇರ್ಬೋದು, ಅಥವಾ ಹಣ್ಣಿನ ಗಿಡಗಳು ಇರ್ಬೋದು, ಯಾವುದಕ್ಕಾದ್ರೂ ಇದು ಬರ್ತವೆ. ಸ್ವತಃ ಮಾಡಿದಂತ ರೈತರ ಅನುಭವನ ಕೇಳೋಣ. ನಮಸ್ಕಾರ. ಹೂ ಬಿಡೋ ಸಲುವಾಗಿ ಅಂದ್ರೆ ಬದನೆ ಗಿಡ ಇರಬಹುದು ಅಥವಾ ಮಾವಿನ ಗಿಡ ಇರಬಹುದು, ಯಾವುದೇ ಹೂ ಬಿಡೋದ್ರ ಸಲುವಾಗಿ ನಾವು ಮುಂಚಿತವಾಗಿ ನಾವು ಕೆಲವೊಂದು ಇವನ್ನ ಕಾಳುಗಳನ್ನು ಕೂಡಿಸಿ, ಅಂದ್ರೆ ಎಳ್ಳು, ಉದ್ದು, ಅವರೆ, ಅಲಸಂದೆ ಹಾಗೂ ಕಡಲೆ, ಮಡಿಕೆ, ಹೆಸರು, ಗೋಧಿ, ಎಳ್ಳನ್ನ ಒಂದ್ ದಿವಸವಾಗಿ ಮುಂಚಿತ ನೆನೆಯಿಡ್ಬೇಕು. ಅದ್ರ ನಂತರ ಇವೆಲ್ಲವುಗಳನ್ನು ಒಂದಕ್ಕೆ ನೆನೆಯಿಟ್ಟು ಅದು ಮರುದಿವಸ ಅವುಗಳನ್ನ ರುಬ್ಬಿ 100 ಲೀಟರ್ ನೀರಿನಲ್ಲಿ 24 ಗಂಟೆಗಳ ಕಾಲ ಅದನ್ನ ನೆನಿಡ್ಬೇಕು. ನೆನಿಟ್ಟಾಗ ಅದು ತಯಾರಾಕತಿ. ಆ ರಾಸಾಯನವನ್ನ ನಾವು ಮಾವಿನ ಗಿಡಕ್ಕೆ ಸಿಂಪಡಿಸಿದ್ವಿ. ಟೇಸ್ಟ್ ಆಗಿ ಬಂದು ಆನಂತರ ಇಳುವರಿ ಜಾಸ್ತಿ ಬಂತು. ಹಿಂಗ ನಾವು ಪ್ರಯತ್ನ ಮಾಡ್ಬೇಕು. ಮತ್ತು ಮೇಲಾಗಿ ನಾವು ಗೋಮೂತ್ರವನ್ನ ಜಾಸ್ತಿ ಉಪಯೋಗ ಮಾಡಿದಂತಂದ್ರೆ ಭೂಮಿ ಸೋಂಪುವಾಗಿ ಬೆಳ್ಯಾಕ, ಆನಂತರ ನೆಲದಲ್ಲಿ ಮಳಿ ಹುಳ ಬೆಳ್ಯಾಕ ನಮ್ಗೆ ಅನುಕೂಲ ಆಕತಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲ ರೈತರು ಇದರ ಸದುಪಯೋಗ ಪಡ್ಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು.